ಮೂರನೇ ಬಾರಿ ಪ್ರಧಾನಿ ಅವಧಿ ಪೂರ್ಣಗೊಳಿಸ್ತಾರ ಮೋದಿ ಅನ್ನುವಂತ ಪ್ರಶ್ನೆ ಪಾಲಿಟಿಕ್ಸ್ ನಲ್ಲಿ ಪಳಗಿದವರನ್ನೇ ಪಳಗಿಸೋ ಅನಿವಾರ್ಯತೆ ಬಂದಿದೆ. ಇದು ಮೋದಿ ಕಾ ಸರ್ಕಾರ ಅಲ್ಲ, ಇದು ಎನ್ಡಿಎ ಕಾ ಸರ್ಕಾರ. ಹೆಜ್ಜೆ ಹೆಜ್ಜೆಗೂ ನರೇಂದ್ರ ಮೋದಿಗಿದೆ ಬಿಗ್ ಚಾಲೆಂಜಸ್. ಕೇಂದ್ರದಲ್ಲಿ ಎತ್ತು ಏರಿಗೆ ಕೋಣ ನೀರಿಗೆ ಅನ್ನೋ ಪರಿಸ್ಥಿತಿ ಬಂದಿದೆ. ಸ್ವಲ್ಪ ಯಮಾರಿದ್ರು ಸರ್ಕಾರಕ್ಕೆ ಸರಣಿ ಕಂಟಕ ಫಿಕ್ಸ್ ಆಗತ್ತೆ. ಅಟಲ್ಗಿದ್ದ ಪಕ್ವತೆ ಮೋದಿಗಿದೆಯಾ ಎನ್ನುವ ಯಕ್ಷ ಪ್ರಶ್ನೆ ಈಗ. ಕಿಚಡಿ ಸರ್ಕಾರದ ಪಕ್ಕಾ ವಿರೋಧಿ ಮೋದಿಗೆ ಹಂಗಿನ ಅನಿವಾರ್ಯತೆ ಬಂದ್ಬಿಟ್ಟಿದೆ. ಸ್ವತಂತ್ರ ಹಕ್ಕಿ ಮೋದಿಗೆ ಕಿಚಡಿ ಸರ್ಕಾರವನ್ನ ಯಶಸ್ವಿಯಾಗಿ ನಿಭಾಯಿಸ್ತಾರ ಎನ್ನುವಂತ ಪ್ರಶ್ನೆ. ಈಗಾಗಲೇ 2024ರ ಲೋಕಸಭಾ ಚುನಾವಣೆಯ ಫಲಿತಾಂಶ ಹೊರಬಂದಿದೆ. ಈ ಬಾರಿ ಬಿಜೆಪಿಗೆ ದೊಡ್ಡ ಮಟ್ಟದ ಆಘಾತವೇ ಆಗಿದೆ. ಬಹುಮತ ಸಿಗದೆ ಮ್ಯಾಜಿಕ್ ನಂಬರ್ ಕೂಡ ದಾಟ್ಲಿಕ್ಕೆ ಆಗದೆ ಬಿಜೆಪಿ ಎನ್ಡಿಎ ಮೂಲಕವಾಗಿ ಸರ್ಕಾರವನ್ನ ರಚನೆ ಮಾಡಲಿಕ್ಕೆ ಸಿದ್ಧವಾಗಿದೆ. ಸುಮಾರು 14-15 ಬೇರೆ ಬೇರೆ ಪಕ್ಷಗಳನ್ನ ಸೇರಿಸಿಕೊಂಡು ಸರ್ಕಾರ ರಚನೆ ಮಾಡಲಿಕ್ಕೆ ಸಿದ್ಧವಾಗಿದೆ. ಇನ್ನು ಪ್ರಾದೇಶಿಕ ಪಕ್ಷಗಳು ಕೂಡ ಎನ್ಡಿಎ ಕೂಟದ ನಾಯಕನಾಗಿ ನರೇಂದ್ರ ಮೋದಿ ಅವರನ್ನ ಆಯ್ಕೆ ಮಾಡಿದ್ದಾರೆ. ಆದ್ರೆ ಈಗ ಒಂದಿಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ಮೂರನೇ ಬಾರಿ ಪ್ರಧಾನಿ ಅವಧಿಯನ್ನ ಹೇಗೆ ಪೂರ್ಣಗೊಳಿಸ್ತಾರೆ ನರೇಂದ್ರ ಮೋದಿ ಅಂತ. ಪಾಲಿಟಿಕ್ಸ್ ನಲ್ಲಿ ಪಳಗಿದವರನ್ನೇ ಪಳಗಿಸುವಂತ ಅನಿವಾರ್ಯತೆ ಎದುರಾಗಿದೆ. ಮೋದಿ ಕಾ ಸರ್ಕಾರ ಇದಲ್ಲ, ಇದು ಎನ್ಡಿಎ ಕಾ ಸರ್ಕಾರ. ಹೆಜ್ಜೆ ಹೆಜ್ಜೆಗೂ ನರೇಂದ್ರ ಮೋದಿಗೆ ದೊಡ್ಡ ದೊಡ್ಡ ಚಾಲೆಂಜಸ್ ಗಳು ಬರ್ತಾ ಇದೆ. ಕೇಂದ್ರದಲ್ಲಿ ಈಗ ಅಂತದ್ದೇ ಒಂದು ಪರಿಸ್ಥಿತಿ ಎದುರಾಗಿದೆ. ಒಂದು ಕಡೆಯಲ್ಲಿ ಟಿಡಿಪಿ, ಇನ್ನೊಂದು ಕಡೆ ಜೆಡಿಯು ಸೇರಿದಂತೆ 14-15 ಪಕ್ಷಗಳ ಸೇರಿ ಎನ್ಡಿಎ ಕೂಟ ಏನಿದೆ, ಎಲ್ಲ ಪಕ್ಷಗಳ ಬೇಡಿಕೆಗಳನ್ನ ಈಡೇರಿಸುವಂತ ಕೆಲಸ ಈಗ ನರೇಂದ್ರ ಮೋದಿ ಅವರ ಮೇಲಿದೆ. ಮೊದಲಿನ ರೀತಿಯಾಗಿ ಸ್ವತಂತ್ರವಾಗಿ ನಿರ್ಧಾರವನ್ನ ತೆಗೆದುಕೊಳ್ಳುವಲ್ಲಿ ಮೋದಿ ಯಶಸ್ವಿ ಆಗ್ತಾರ ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಅಟಲ್ಗಿದ್ದಂತಹ ಪಕ್ವತೆ ಮೋದಿಗಿದೆಯಾ ಎನ್ನುವಂತ ಯಕ್ಷ ಪ್ರಶ್ನೆ ಮೂಡ್ತಾ ಇದೆ. ಹಿಂದೆ ಕಿಚಡಿ ಸರ್ಕಾರದ ಪಕ್ಕಾ ವಿರೋಧಿಯಾಗಿದ್ದಂಥವರು ನರೇಂದ್ರ ಮೋದಿ. ಆದ್ರೆ ಈಗ ಅದೇ ಪಕ್ಷಗಳ ಹಂಗಿನ ಅನಿವಾರ್ಯತೆ ಎದುರಾಗ್ಬಿಟ್ಟಿದೆ. ಹೀಗಾಗಿ ಸ್ವತಂತ್ರವಾಗಿದ್ದಂತ ನರೇಂದ್ರ ಮೋದಿ ಅವರು ಯಾವ ರೀತಿಯಾಗಿ ಈ ಒಂದು ಪರಿಸ್ಥಿತಿಯನ್ನ ನಿಭಾಯಿಸ್ತಾರೆ. ನರೇಂದ್ರ ಮೋದಿ ಅವರು ಈ ಹಿಂದೆ ಗುಜರಾತ್ನ 3 ಬಾರಿ ಸಿಎಂ ಆಗಿದ್ದಂಥವ್ರು, ಇನ್ನು ಪ್ರಧಾನಮಂತ್ರಿಯಾಗಿ 2 ಬಾರಿ ಇದ್ದಂಥವ್ರು. ಹೀಗಾಗಿ ಪ್ರತಿ ಬಾರಿಯೂ ಕೂಡ ಬಹುಮತವನ್ನ ಗಳಿಸಿದಂಥವ್ರು ನರೇಂದ್ರ ಮೋದಿ ಅವರು. ಹೀಗಾಗಿ ತಮ್ಮದೇ ಸ್ವತಂತ್ರವಾಗಿ ನಿರ್ಧಾರಗಳನ್ನ ತೆಗೆದುಕೊಳ್ಳುವಲ್ಲಿ ನರೇಂದ್ರ ಮೋದಿ ಅವರು ಬಹಳ ಫೇಮಸ್. ಆದ್ರೆ ಈ ಬಾರಿ ಬಹುಮತ ಸಿಗದೆ ಎನ್ಡಿಎ ಮೂಲಕವಾಗಿ ಸರ್ಕಾರವನ್ನ ರಚನೆ ಮಾಡ್ತಿದ್ದಾರೆ. ಟಿಡಿಪಿ ಸೇರಿದಂತೆ ಅನೇಕ ಪ್ರಾದೇಶಿಕ ಪಕ್ಷಗಳು ಏನು ಡಿಮ್ಯಾಂಡ್ ಅನ್ನ ಮಾಡ್ತಿದ್ದಾರೆ, ಅವರ ವಿಶೇಷ ಆದ್ಯತೆಗಳನ್ನ ಕೊಡ್ತಿದ್ದಾರೆ, ಅವರ ಬೇಡಿಕೆಗಳನ್ನ ಈಡೇರಿಸ್ತಾ ನರೇಂದ್ರ ಮೋದಿ ಅವರು ಯಾವ ರೀತಿಯಾಗಿ 3ನೇ ಬಾರಿಗೆ ಪ್ರಧಾನಿ ಹುದ್ದೆಯಲ್ಲಿದ್ದು ಯಾವ ರೀತಿಯಾಗಿ ಸರ್ಕಾರವನ್ನ ರಚನೆ ಮಾಡ್ತಾರೆ, ಅದನ್ನ ನಿಭಾಯಿಸುವಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆಯಾಗಿದೆ ಈಗ.